ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇಂದ್ರ ನರೇಗಾ ಯೋಜನೆ ಕೈಬಿಟ್ಟು ಅದಕ್ಕೆ ಜಿ ರಾಮ್ಜಿ ಅನ್ನುವಂತ ಹೆಸರಿನೊಂದಿಗೆ ಒಂದಷ್ಟು ಬದಲಾವಣೆಯೊಂದಿಗೆ ಹೊಸದೊಂದು ಯೋಜನೆ ಜಾರಿಗೆ ತಂದಿದ್ದೆ ತಡ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಯಿತು, ಪ್ರತಿಭಟನೆಗಳಾಯಿತು. ಈಗ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅತಿ ದೊಡ್ಡ ವೇದಿಕೆ ಸಿದ್ಧವಾಗಿದೆ ಕೇಂದ್ರದ ವಿರುದ್ಧ ಹೋರಾಡೋದಕ್ಕೆ. ಕೇಂದ್ರದ ಜಿ ರಾಮ್ಜಿ ಯೋಜನೆಯ ವಿರುದ್ಧ ಕಾಂಗ್ರೆಸ್ನ ಸಮರ ಮುಂದುವರಿತಾ ಇದೆ. ರಾಜ್ಯ ಸರ್ಕಾರದಿಂದ ಇವತ್ತು ಶಕ್ತಿ ಪ್ರದರ್ಶನ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಕಾರ್ಯಕ್ರಮದ ಆಯೋಜನೆಯಾಗಿದೆ. ನರೇಗಾ ಬಚಾವೋ ಆಂದೋಲನಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಕಲ ರೀತಿಯ ಸಿದ್ಧತೆಗಳಾಗಿದೆ. ಅಗಲಗುರ್ಕಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಸಮಾವೇಶಕ್ಕೆ ಆಯೋಜನೆ ಮಾಡಲಾಗಿದ್ದು, ವಿಧಾನಸೌಧದ ಮಾದರಿಯಲ್ಲೇ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಕಾರ್ಯಕ್ರಮದಲ್ಲಿ 60,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಕೂಡ ಆಗಿದೆಯಂತೆ. ಸಿಎಂ, ಡಿಸಿಎಂ, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ ಸೇರಿ ಹಲವು ನಾಯಕರು ಭಾಗಿಯಾಗುವ ಸಾಧ್ಯತೆ ಇದೆ. ನರೇಗಾ ಜಾಬ್ ಕಾರ್ಡ್ ಇರುವ ಫಲಾನುಭವಿಗಳು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಫಲಾನುಭವಿಗಳು ಆಗಮಿಸುವ ನಿರೀಕ್ಷೆ ಇದೆಯಂತೆ. ಅಲ್ಲಿಗೆ ಕೇಂದ್ರದ ಜಿ ರಾಮ್ಜಿ ಯೋಜನೆಯ ವಿರುದ್ಧ ಕಾಂಗ್ರೆಸ್ನ ಕಹಳೆ ಮುಂದುವರಿತಾ ಇದೆ. ಇಷ್ಟು ದಿನಗಳ ಕಾಲ ಹೋರಾಟ ಪ್ರತಿಭಟನೆಗೆ ಸೀಮಿತ ಆಗಿದ್ದ ಈ ನರೇಗಾ ಯೋಜನೆಯನ್ನ ಉಳಿಸಿಕೊಳ್ಳುವ ಪ್ರಯತ್ನ ಈಗ ಮತ್ತೊಂದು ಆಯಾಮವನ್ನ, ಮತ್ತೊಂದು ಮಜಲನ್ನ ತಲುಪ್ತಾ ಇದೆ. ಅದು ಬೃಹತ್ ವೇದಿಕೆಯ ಮೂಲಕ ಕಾಂಗ್ರೆಸ್ ನಾಯಕರಿಂದ ಶಕ್ತಿ ಪ್ರದರ್ಶನ, ಆ ಮೂಲಕ ಕೇಂದ್ರಕ್ಕೆ ಚಾಟಿ ಬೀಸುವಂತಹ ಕೆಲಸಗಳು ಕಾಂಗ್ರೆಸ್ ನಾಯಕರಿಂದ ಆಗುತ್ತೆ. ಅದಕ್ಕೆ ಚಿಕ್ಕಬಳ್ಳಾಪುರ ಇವತ್ತು ಸಾಕ್ಷಿಯಾಗ್ತಾ ಇದೆ. ಬೃಹತ್ ವೇದಿಕೆ, ಬಹಳ ವಿಶೇಷತೆಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕಾರಣ ವಿಧಾನಸೌಧದ ಮಾದರಿಯಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಿಸಲಾಗಿದೆ. ಸಾಕಷ್ಟು ಆಸನಗಳ ವ್ಯವಸ್ಥೆ ಇದೆ. ಮೋಸ್ಟ್ಲಿ ಇವತ್ತು ಲಕ್ಷ ಸಂಖ್ಯೆಯಲ್ಲಿ ಜನ ಬಂದು ಭಾಗಿಯಾಗುವ ನಿರೀಕ್ಷೆ ಇದೆಯಂತೆ. ಜನ ಬರದೆ ಹೋದ್ರೂ ಕೂಡ ಕಾಂಗ್ರೆಸ್ ನಾಯಕರು ಬಿಡ್ತಾರ, ಜನರನ್ನ ಕರ್ಕೊಂಡು ಬರ್ತಾರೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತಹ ಪ್ರಯತ್ನಗಳು ಕಾಂಗ್ರೆಸ್ ನಾಯಕರಿಂದ ಆಗೇ ಆಗುತ್ತೆ ಅಂತ. ಆ ಮೂಲಕ ನರೇಗಾ ಬಚಾವೋ ಅನ್ನುವಂಥ ಹೆಸರಿನೊಂದಿಗೆ ಈ ಸಮಾವೇಶದ ಆಯೋಜನೆ ಆಗಿರೋದ್ರಿಂದ ಅತಿ ದೊಡ್ಡ ಶಕ್ತಿ ಪ್ರದರ್ಶನ, ಕೇಂದ್ರಕ್ಕೆ ಈ ಆಕ್ರೋಶವನ್ನ ತಲುಪಿಸುವ ಪ್ರಯತ್ನಗಳು ಆಗುತ್ತೆ ಅಂತ. ಬಟ್ ಎನಿವೆ, ಏನೇ ಆದರೂ ಕೂಡ ಒನ್ಸ್ಗೆ ನರೇಗಾ ಯೋಜನೆ ಜಾರಿಗೆ ಬರೋದಕ್ಕೆ ಸಾಧ್ಯನಾ, ಇದು ಪ್ರಶ್ನೆ ಇದೆ. ಜಿ ರಾಮ್ಜಿ ಯೋಜನೆ ಆಲ್ರೆಡಿ ಜಾರಿಗೆ ಬಂದಿರೋದ್ರಿಂದ ಇದರ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾ ಇದೆ ಕಾಂಗ್ರೆಸ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.